ಇನ್ನು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರ ಆಗಿದೆ. ಬಹುಮತದಿಂದ ವಕ್ಫ್ ಮಸೂದೆ ಅಂಗೀಕಾರ ಆಗಿದೆ. ಇವತ್ತು ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಈ ಮಸೂದೆಯನ್ನು ಮಂಡನೆ ಮಾಡಿದೆ. ರಾಜ್ಯಸಭೆಯಲ್ಲೂ ಕೂಡ ಎನ್ಡಿಎ ಸರ್ಕಾರಕ್ಕೆ ಬಹುಮತ ಇದೆ. ಇದನ್ನು ಪಾಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು. ಸ್ಪಷ್ಟ ಬಹುಮತದಿಂದ ಮೇಲ್ಮನೆಯಲ್ಲೂ ಕೂಡ ವಕ್ಫ್ ಮಸೂದೆ ಅಂಗೀಕಾರ ಆಗೋದು ನಿಶ್ಚಿತ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಿನ್ನೆ ಲೋಕಸಭೆಯಲ್ಲಿ ಸಚಿವ ಕಿರಣ್ ರಿಜಿಜು ಇದನ್ನು ಮಂಡನೆ ಮಾಡಿದ್ರು. ಅದಾದ ಮೇಲೆ ಚರ್ಚೆ, ಗದ್ದಲ, ಕೋಲಾಹಲ ಸೃಷ್ಟಿಯಾಯಿತು. ಅಂತಿಮವಾಗಿ ಅದು ಅಂಗೀಕಾರ ಆಗಿದೆ. ಇವತ್ತು ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಅಂಗೀಕಾರ ಅಂದ್ರೆ ಮಂಡನೆ ಮಾಡಲಾಗುತ್ತೆ. ಅದಾದ ನಂತರ ಬಿಲ್ ಅನ್ನ ಪಾಸ್ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂತಹ ಮೆಜಾರಿಟಿ ಎನ್ಡಿಎ ಬಳಿ ಇರೋದ್ರಿಂದ ರಾಜ್ಯಸಭೆಯಲ್ಲೂ ಕೂಡ ಇದು ಅಂಗೀಕಾರ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. डिवीजन का मैं डिमांड भी करूंगा. थैंक यू सर. सर अगर आप हिस्ट्री को पढ़ेंगे तो महात्मा गांधी उस वक्त के ಡೀಟೇಲ್ಸ್ ಕೊಡ್ತಾರೆ ಜಗದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ನಿನ್ನೆ ಲೋಕಸಭೆಯಲ್ಲಿ ಅಂಗೀಕಾರ ಆಯಿತು, ಇವತ್ತು ರಾಜ್ಯಸಭೆಯಲ್ಲಿ ಮಂಡನೆ ಆಗುತ್ತೆ. ಫೈನಲಿ ಅದು ಅಂಗೀಕಾರ ಆಗೋದಂತೂ ಹೌದು. ಬಟ್ ರಾಜಕೀಯವಾಗಿ ವಿರೋಧ ಮತ್ತೆ ಚರ್ಚೆಗಳಿಗೆ ಸಾಕ್ಷಿಯಾಗಬಹುದಾ ಇವತ್ತು ಕೂಡ ರಾಜ್ಯಸಭೆ? ಖಂಡಿತವಾಗ್ಲೂ ವಿಜಯ್, ಯಾಕಂದರೆ ನಿನ್ನೆ ಸುದೀರ್ಘವಾಗಿ 14 ಗಂಟೆಗಳ ಕಾಲ ಬೆಳಗ್ಗೆ 12 ಗಂಟೆಗೆ ಶುರುವಾಗಿರತಕ್ಕಂತಹ ಮಸೂದೆ ಮೇಲಿರುವಂತಹ ಚರ್ಚೆ ರಾತ್ರಿ 2 ಗಂಟೆಗೆ ಅಂಗೀಕಾರ ಆಗುತ್ತೆ. ಅದೂ ಸಹಿತ ಏನಂದರೆ 288 ಮತಗಳ ಮೂಲಕವಾಗಿ ಏನಂದರೆ ಪರವಾಗಿ ಏನಂದರೆ ಮಸೂದೆಯ ಪರವಾಗಿ ಏನಂದರೆ ಎನ್ಡಿಎ ಮೈತ್ರಿಕೂಟದ ನಾಯಕರು ಏನಂದರೆ ಅಂಗೀಕಾರವನ್ನು ಮಾಡ್ತಾರೆ. ವಿರೋಧವಾಗಿ 232 ಮತಗಳು ಬೀಳುತ್ತವೆ. ಈಗ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಬಂದಾಗ ಈಗ ರಾಜ್ಯಸಭೆಗೆ ಹೋಗುತ್ತೆ. ರಾಜ್ಯಸಭೆಯಲ್ಲೂ ಸಹಿತ ಇವತ್ತು ಆ ಒಂದು ಬಿಲ್ಲನ್ನು ಮಂಡನೆ ಮಾಡಬೇಕಾಗುತ್ತೆ. ತದನಂತರ ಸುದೀರ್ಘವಾದ ಚರ್ಚೆ ಇವತ್ತು ತಡರಾತ್ರಿಯವರೆಗೂ ಸಹಿತ ರಾಜ್ಯಸಭೆಯಲ್ಲೂ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ರಾಜ್ಯಸಭೆಯಲ್ಲೂ ಸಹಿತ ಬಿಜೆಪಿಗೆ ಬಹುಮತ ಇದೆ. ಕಾರಣ ಏನು ಅಂತಂದ್ರೆ ಈ ಬಿಲ್ ಅಂಗೀಕಾರ ಮಾಡ್ಕೊಳ್ಬೇಕು ಅಂತಂದ್ರೆ 119 ಮತಗಳು ಬೇಕು. ಅದರಲ್ಲಿ ಈಗಾಗಲೇ ಬಿಜೆಪಿಯ ಹತ್ರ 125 ಮತಗಳು ಇದಾವೆ. ಅಂದ್ರೆ ಎನ್ಡಿಎ ಸರ್ಕಾರದಲ್ಲಿ 125 ಮತಗಳಿದಾವೆ. ಹಾಗಾಗಿ ಅಲ್ಲೂ ಸಹಿತ ಅಂತಂದ್ರೆ ಯಾವುದೇ ತೊಂದರೆ ಇಲ್ಲದ ಹಾಗೆ ಈ ವಕ್ಫ್ ಬಿಲ್ ಮಂಡನೆ ಆಗುತ್ತೆ. ಆದ್ರೆ ನಿನ್ನೆ ನಡೆದಿರ್ತಕ್ಕಂತಹ ಸುದೀರ್ಘವಾದಂತಹ ಚರ್ಚೆಯ ಸಂದರ್ಭದಲ್ಲಿ ಈ ವಕ್ಫ್ ಬಿಲ್ ವಿಚಾರದಾಗಿ ಯಾವೆಲ್ಲ ವಿಚಾರಗಳನ್ನ ಏನಂತಂದ್ರೆ ಮೆನ್ಷನ್ ಮಾಡಲಾಯಿತು ಮತ್ತೆ ಯಾವೆಲ್ಲ ವಿಚಾರಗಳು ಇಷ್ಟು ದಿವಸಗಳ ಕಾಲ ತಡೆ ಹಿಡಿಯಲಾಗಿತ್ತು ಮತ್ತೆ ಅದರ ಜೊತೆಗೆ 2013 ಮತ್ತೆ 2024ಕ್ಕೆ ಅನುಗುಣವಾಗಿ 25ಕ್ಕೆ ಅನುಗುಣವಾಗಿ ನೋಡ್ತಾ ಹೋದ್ರೆ ಯಾವೆಲ್ಲ ಬದಲಾವಣೆಗಳನ್ನ ಮಾಡಲಾಗಿದೆ ಮತ್ತೆ 1995ರ ಇರುವಂತಹ ಮಸೂದೆಯಲ್ಲಿರುವಂತಹ ಕೆಲ ಅಂಶಗಳನ್ನೇ ಮತ್ತೆ ಯಥಾವತ್ತಾಗಿ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ವಿಚಾರವನ್ನ ನೇರವಾಗಿ ಏನಂದ್ರೆ ಈ ಮಸೂದೆಯನ್ನ ಮಂಡನೆ ಮಾಡಿರ್ತಕ್ಕಂತಹ ಕಿರಣ್ ರಿಜಿಜು ಅವರು ಹೇಳ್ತಾರೆ. ಅದರ ಜೊತೆಗೆ ದೊಡ್ಡ ಯುದ್ಧವೇ ನಡೆಯುತ್ತೆ ಆ ಸದನದಲ್ಲಿ. ಅದರಲ್ಲೂ ಸ್ಪೆಷಲಿ ಕರ್ನಾಟಕದ ವಿಚಾರವಾಗಿ ಮೆನ್ಷನ್ ಆಗುತ್ತೆ. ಕರ್ನಾಟಕದ ಬಿಜಾಪುರದಲ್ಲಿ 1500 ಎಕರೆ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಏನಂದ್ರೆ ಬೆಂಗಳೂರಿನ ವಿನ್ಸನ್ ಮ್ಯಾನರ್ ಹೋಟೆಲ್ ಬಗ್ಗೆ ಮೆನ್ಷನ್ ಮಾಡಿರುವಂಥದ್ದಾಗಿರ್ಬೋದು. ಅದ್ರ ಜೊತೆಗೆ ಹಂಪಿಯ ಏನಂದ್ರೆ ASI ಅಂದ್ರೆ ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಬರುವಂತಹ 6 ಏನಂದ್ರೆ ಮಾನ್ಯುಮೆಂಟ್ಗಳನ್ನು ಸಹಿತ ಈ ಒಂದು ವಕ್ಫ್ನ ಅಡಿಯಲ್ಲಿ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ವಿಚಾರವನ್ನು ಮೆನ್ಷನ್ ಮಾಡಿರುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಇವತ್ತು ಸಹಿತ ರಾಜ್ಯಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.